ನಾನಿವತ್ತು ನಮ್ಮ ಆಫೀಸಿಂದ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೆ. ಮುಖ ಕಾಣಿಸ್ತಾ ಇಲ್ಲ. ಹಾಯ್ ನೋಡಿ, ಹಾಯ್ ಮಾಡ್ತಿದ್ದಾರೆ ಈಗ ನೋಡಿ. ಇದೆ ನಮ್ಮ ಆಫೀಸ್ ಸ್ಟಾಫ್, ವೇಸ್ಟ್ ಬಾಡಿ ಚೈಲ್ಡು. ಏನು ಗುರು ಎಲ್ಲ ಸಾಲಾಗ್ಬಿಟ್ಟವ್ರು ಇಲ್ಲಿ. ಬರೋ ತನಕ ಚಪ್ಪಲಿ ಹಿಂಗೆ ಇದ್ರೆ ಸಾಕಿದೆ. ಸೊ ಗಾಯ್ಸ್ ಎಲ್ಲ ಬಂದಿದ್ದಾರೆ ಮುಂಚೆನೇ, ನಾನೇ ಲೇಟು 6:30 ಅಂತ ಹೇಳಿ 7 ಗಂಟೆಗೆ ಬರ್ತಾ ಇದ್ದೀನಿ. ಪಹಲ್ಗಾಮ್ ಜಿಲ್ಲೆಯ ಬೈಸರನ್ ವ್ಯಾಲಿಯಲ್ಲಿ ನಾವು ಧರ್ಮ, ಅವರೆಲ್ಲರೂ ರಿಲಿಜನ್ಗೂ ಧರ್ಮಕ್ಕೂ ಒಂದು ವ್ಯತ್ಯಾಸ ಇದೆ, ನೆನ್ಪಿಟ್ಕೊಳ್ಳಿ. ರಿಲಿಜನ್ ಅನ್ನೋ ಪದದ ಅನುವಾದ ಧರ್ಮ ಅಲ್ಲ. ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋಣ ಬನ್ನಿ ಈಗ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರುವೆ. ನಾನಿವತ್ತು ನಮ್ಮ ಆಫೀಸಿಂದ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದ್ಬಿಟ್ಟು ಈಗ ನೋಡಿ, ಇದು ನಮ್ಮ ಆಫೀಸು. ಟೈಮ್ ಬಂದ್ಬಿಟ್ಟು 6:30, ಇನ್ನೂ 5 ನಿಮಿಷ ಟೈಮ್ ಇದೆ. ಸೊ ನಮ್ಮ ಸರ್ ಅದೇ ಕ್ಯಾಮ್ರಾದಲ್ಲಿ ನೋಡೋದು ನಮ್ಮನ್ನ. ಹಾಯ್ ಸರ್. ಆಫೀಸ್ ಸ್ಟಾಫ್ ಎಲ್ಲ ಹೊರ ಹೋಗಿದ್ದಾರೆ. ಒಂದೇ ಒಂದು ಪೀಸ್ ಮಾತ್ರ ಕೂತಿದೆ, ಮುಖ ಕಾಣಿಸ್ತಾ ಇಲ್ಲ. ಹಾಯ್ ನೋಡಿ, ಹಾಯ್ ಮಾಡ್ತಿದ್ದಾರೆ ಈಗ. ಅವ್ರ ಮಾನಸ ಅಂಥೇಳಿ ಇನ್ನೂ 2 ಪೀಸ್ ಹೊರಗೆ ಹೋಗಿದ್ದಾರೆ. ಸೊ ಬಂದ ತಕ್ಷಣ ತೋರಿಸ್ತೀನಿ, ವೆಯ್ಟ್. ಸರ್ ನೋಡಿ, ಇದೆ ನಮ್ಮ ಆಫೀಸ್ ಸ್ಟಾಫ್, ವೇಸ್ಟ್ ಬಾಡಿ ಚೈಲ್ಡು. ವೇಸ್ಟ್ ಬಾಡಿ ಚೈಲ್ಡು ಅಶ್ವಿನಿ ಅಂತ. ಇದು ನಾನು ಚೈಲ್ಡು ಅಂತೀನಿ. ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಹೊರಟಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಟೈಮ್ ಬಂದ್ಬಿಟ್ಟು 7:15 ಆಗ್ತಾ ಬಂತು. ಬನ್ನಿ ಹೋಗೋಣ. 6:30 ಅಂತ ಹೇಳಿದ್ದೆ. ಸೊ ನಾನು ವರ್ಕ್ ಮುಗಿಸಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಹೊರಡೋದು ಇಷ್ಟೊತ್ತಾಯಿತು. ಸೊ ಚಕ್ರವರ್ತಿ ಸೂಲಿಬೆಲೆ ಸರ್ ಆಲ್ರೆಡಿ ಬಂದಿದ್ದಾರೆ. ಸೊ ಹೋಗೋಣ ಬನ್ನಿ. ಸೊ ಗಾಯ್ಸ್ ಎಲ್ಲ ಬಂದಿದ್ದಾರೆ ಮುಂಚೆನೇ, ನಾನೇ ಲೇಟು 6:30 ಅಂತ ಹೇಳಿ 7 ಗಂಟೆಗೆ ಬರ್ತಾ ಇದ್ದೀನಿ. ಏನು ಗುರು ಎಲ್ಲ ಸಾಲಾಗ್ಬಿಟ್ಟವ್ರು ಇಲ್ಲಿ. ಈ ಕಡೆ ಬಿಡೋಣ ಬನ್ನಿ. ಬರೋ ತನಕ ಚಪ್ಪಲಿ ಹಿಂಗೆ ಇದ್ರೆ ಸಾಕಿದೆ. ಹಿಂದೂ ಮಹಾಗಣಪತಿ ಸನ್ನಿಧಿಯಲ್ಲಿ ಎದುರು ಮಾತನಾಡುತ್ತಿರುವುದು ಮಾಜಿ ಸೈನಿಕರಾದ ನನಗೆ ವೈಯಕ್ತಿಕವಾಗಿ ಹಾಗೂ ಮಾಜಿ ಸೈನಿಕರ ಸಂಘದ ಒಬ್ಬ ಗುರು ನನ್ನಲ್ಲಿಗೆ ಬಂದ ತಕ್ಷಣ ಶಾಮಣ್ಣ ಸಿಕ್ಕಿದ್ರು. ಸೊ ಅವ್ರ ಹತ್ರ ಒಂದು 2 ನಿಮಿಷ ಮಾತಾಡಿಕೊಂಡು ಒಳಗಡೆ ರಶ್ ಇದೆ ಅಂತ ಕೇಳ್ಕೊಂಡೆ. ಸೊ ಆ ಅಣ್ಣ ಕೂಡ ರಶ್ ಇದ್ದಾರೆ ಮಗ ಅಂತ ಹೇಳಿದರು. ನನ್ನ ಒಳಗೆ ರಶ್ ಇದೆಯಾ? ನಿಮ್ಮ ಮುಂದೆ ಶುಚಿಪಡಿಸೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ವಿಷಯ ಗುರು, ನನಗೆ ಮುಂಚೆನೇ ಹೇಳಿದೆ ಆಲ್ರೆಡಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆಪರೇಷನ್ ಸಿಂಧೂರ್ ನಮಗೆಲ್ಲ ಗೊತ್ತಿದೆ. ನ್ಯೂಸಲ್ಲಿ ನೋಡಿದ್ದೀವಿ, ಟಿ ವಿಯಲ್ಲಿ ಅಂತೂ ಪಿಕ್ಚರ್ಗಿಂತ ಚೆನ್ನಾಗಿ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಧರ್ಮಾಂತರು ಮತಾಂತರು ಆದಂತಹ ಪಾಕಿಸ್ತಾನದ ಸೇನೆ ಹಾಗೂ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಏಜೆನ್ಸಿಯ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಯ ಬೈಸರನ್ ವ್ಯಾಲಿಯಲ್ಲಿ ಯಾತ್ರಿಗಳು ಟೂರಿಸ್ಟ್ಗಳ ಮೇಲೆ ನಾಗರಿಕರ ಮೇಲೆ ನಡೆಸಿದಂತಹ ಆ ಒಂದು ಹೇಯ ಕೃತ್ಯ ಅಂತ ಅವರು ಹೇಳಿದ್ರಂತೆ. ನಿಮ್ಮ ಪ್ರಧಾನ ಮಂತ್ರಿಗಳಿಗೆ ಹೋಗಿ ಹೇಳಿ, ನಿಮ್ಮ ಮೋದಿಗೂ ಬತಾದೇನ ಕ್ಷಮಿಸಿ, ನಾನು ಆ ಹೆಸರನ್ನ ತಗೋಬಾರ್ದು, ಅವರು ತುಂಬ ದೊಡ್ಡ ವ್ಯಕ್ತಿ, ಹಾಗಾಗಿ ನಾನು ಅವರನ್ನು ಪ್ರಧಾನ ಮಂತ್ರಿಗಳು ಅಂತ ಹೇಳ್ತಾ ಇದ್ದೀನಿ. ಮೋದಿಗೂ ಬತಾದೇನ ಕೆ ಹಮ್ನೆ ಆಪ್ಕೋ ಕ್ಯೂ ಮಾರಾ ಅಂತ ಅವರು ಹೇಳಿದರು. ಅದರ ಒಂದು ಪ್ರತಿಭಟನೆಯ ಪ್ರರೂಪವಾಗಿ, ಅದರ ವಿರುದ್ಧದ ಪ್ರತೀಕಾರದ ಪ್ರರೂಪವಾಗಿ ಇಟ್ಟಂತ ಹೆಸರೇ ಆಪರೇಷನ್ ಸಿಂಧೂರ.
ಗುರು ಈ ವಿಡಿಯೋದಲ್ಲಿ 90% ಇಲ್ಲಿ ಆಗ್ತಿರೋ ಪ್ರೋಗ್ರಾಮ್ನ ಸಂಭಾಷಣೆ ಬಗ್ಗೆನೇ ಆಗಿರುತ್ತೆ ಅಂತ ಹೇಳಿದ್ರು. ಅವಾಗ್ಲಿಂದ ನಾನು ಮಾತಾಡಬೇಕಾದ್ರೆ ಮುಖ್ಯ ಅತಿಥಿಗಳು, ಗಣ್ಯ ಅತಿಥಿಗಳು ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂಕಟ ಆಗುತ್ತೆ. ಯಾಕಂದ್ರೆ ಅವ್ರು ನಮ್ಗೆ ಯಾವತ್ತೂ ಅತಿಥಿಗಳು ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಇವತ್ತು ಚಿಕ್ಕಮಗಳೂರಲ್ಲಿ ಅಂದ್ರೆ ನಮ್ಮ ಏನು ಕುಟುಂಬ, ನಾವೆಲ್ಲರೂ ಒಂದು ಮನೆಯಲ್ಲಿದ್ದೀವಿ. ಮನೆಯ ಗಣೇಶೋತ್ಸವಕ್ಕೆ ಅಣ್ಣ ಬಂದಿದ್ದಾರೆ, ದೂರದ ಊರಿಂದ ಅಣ್ಣ ಬಂದಿದ್ದಾರೆ. ಆ ಸಡಗರ ನಮ್ಮಲ್ಲಿ ತುಂಬಿದೆ. ಅವ್ರನ್ನ ಅತಿಥಿಗಳು ಅಂತ ನಮ್ಮ ಕೈಲಿ ಹೇಳಕ್ ಆಗದೇ ಇಲ್ಲ. ಅಣ್ಣನ ಬರಮಾಡ್ಕೊಂಡಾಗಿದೆ. ಈಗ ಅಣ್ಣನ ಮಾತುಗಳನ್ನ ಆಲಿಸುವಂತಹ ಸಮಯ. ಈಗ ಕಾರ್ಯಕ್ರಮದ ಶೀರ್ಷಿಕೆ ವಿಜಯ ಸಿಂಧೂರ. ಈ ಒಂದು ವಿಷಯವಾಗಿ ನಿಮ್ಮ ಮುಂದೆ ಬರಲಿದ್ದಾರೆ ಶ್ರೀಯುತ ಚಕ್ರವರ್ತಿ ಅಣ್ಣನವರು. ಜನನೀ ಶಾರದಾ ದೇವಿ ರಾಮಕೃಷ್ಣನ್ ಜಗದ್ಗುರು ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಗುರುಮುಖಂ ರತ್ನಾಕರಾಧೌತ ಪದಾಂ ಹಿಮಾಲಯ ಕಿರೀಟಿನೀ ಬ್ರಹ್ಮರಾಜರ್ಷಿ ರತ್ನಾಟ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯಲ್ಲಿರುವ ಆದರಣೀಯ ಹಿರಿಯರಿಗೆ ಮಿತ್ರರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿಕ್ಕಮಗಳೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಬಹುಶಃ ತಿಲಕರ ಆಲೋಚನೆ ಮಾಡಿದ್ರು ಎಲ್ಲರೂ ಪೂಜೆ ಮಾಡಬಹುದಾಗಿರುವಂತ ದೇವರು ನಮ್ಮ ಸಮಾಜದಲ್ಲಿ ಒಬ್ಬನೇ. ಅವರು ಶೈವರಿರ್ಲಿ, ವೈಷ್ಣವರಿರ್ಲಿ, ಮಾಧ್ವರಿರ್ಲಿ, ಶಾಂಕರರಿರ್ಲಿ, ಅವರು ಶಾಕ್ತರಿರ್ಲಿ, ಯಾರೇ ಇದ್ರೂ ಕೂಡ ಯಾವ ಮುಲಾಜು ಇಲ್ಲದೆ ಒಬ್ಬರೇ ಎಲ್ಲರೂ ಪೂಜಿಸುವಂತ ಏಕಮಾತ್ರ ದೇವರಿದ್ರೆ ಅದು ಗಣಪತಿ ಮಾತ್ರ. ಹೀಗಾಗಿ ಗಣಪತಿಯ ಹೆಸರಿನಲ್ಲಿ ಎಲ್ಲರನ್ನು ಒಟ್ಟು ಮಾಡಬಹುದು ಅಂತ ತಿಲಕರು ಆಲೋಚನೆ ಮಾಡಿ ಗಣೇಶೋತ್ಸವ ಸಮಿತಿಗಳನ್ನು ನಿರ್ಮಾಣ ಮಾಡಿದ್ರು. ಆ ಗಣೇಶೋತ್ಸವ ಸಮಿತಿಗಳ ಮೂಲಕ ತರುಣರನ್ನ ಜೋಡಿಸಿ ಎಲ್ಲರನ್ನೂ ಒಂದ್ ಕಡೆ ಸೇರಿಸಿದ್ರು. ಪೆಂಡಾಲ್ ನಲ್ಲಿ ಮಾತ್ರ ಈ ದೇಶದ ಜನ ಯಾವತ್ತು ಜಾತಿ ಕೇಳದೆ ಒಟ್ಟಾಗಿ ಕೂತ್ಕೊಳ್ಳುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ರು. ಅದು ಅಭೂತಪೂರ್ವವಾಗಿರುವಂತಹ ವಾತಾವರಣ ಆಯಿತು. ಇಲ್ಲಿವರೆಗೂ ನನಗೂ ಗೊತ್ತಿತ್ತು, ನಾನು ಓದಿದ್ದೆ. ಆದ್ರೆ ರಾಜೀವ್ ದೀಕ್ಷಿತರು ಮುಂದೆ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ಪೆಂಡಾಲ್ ನಲ್ಲಿ ಮುಗಿದ ನಂತರ ಗಣೇಶೋತ್ಸವ ಸಮಿತಿಯ ತರುಣರು ಬಂದು ತಿಲಕರನ್ನ ಕೇಳಿದ್ರಂತೆ, ಉತ್ಸವ ಮುಗಿತು, ಮುಂದೇನು ಒಂದ್ ಟೀಮ್ ಹೆಂಗಿದ್ರು ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆಗ ತಿಲಕರು ಹೇಳಿದ್ರಂತೆ, ಶಿವಾಜಿ ಜಯಂತಿ ಮಾಡಿ. ತಿಲಕರು ಭಾರಿ ಹುಷಾರು, ಶಿವಾಜಿ ಜಯಂತಿ ಮಾಡಿ ಎಂದ್ರು. ಶಿವಾಜಿ ಜಯಂತಿ ಮುಗಿತು, ಅದಕ್ಕೊಂದು ತಿಂಗಳು 2 ತಿಂಗಳ ತಯಾರಿ, ಜನರನ್ನು ಸೇರಿಸು, ಶಿವಾಜಿಯ ಕತೆ ಹೇಳು, ಅದು ಮುಗಿತು. ಮುಂದೇನು ಸ್ವದೇಶಿ ಚಳುವಳಿ ಶುರು ಮಾಡಿ. ಇಡೀ ಸ್ವದೇಶಿ ಆಂದೋಲನವನ್ನ 1905ರಲ್ಲಿ ಅದು ಬರೀ ಎಲ್ಲಿ ಬಂಗಾಳಕ್ಕೆ ಸೀಮಿತವಾಗಬೇಕಾಗಿತ್ತು. ಬಂಗಾಳದ ವಿಭಜನೆಯ ಕಾರಣಕ್ಕೆ ಅದನ್ನು ಮಹಾರಾಷ್ಟ್ರಕ್ಕೂ ಹಬ್ಬಿಸ್ಲಿಕ್ಕೆ ಅವರಿಗೆ ಶಕ್ತಿಯಾಗಿ ಸಿಕ್ಕಿದ್ದು ಗಣೇಶೋತ್ಸವ ಸಮಿತಿಗಳ ಕಾರಣಕ್ಕೆ. ಹೀಗಾಗಿ ಗಣೇಶೋತ್ಸವ ಸಮಿತಿಗಳು ಬರೀ ಗಣೇಶನ ಉತ್ಸವ ವರ್ಷಕ್ಕೊಮ್ಮೆ ಮಾಡಿ ಬಿಟ್ರೆ ಅದು ಉತ್ಸವ ಅಷ್ಟೇ. ಆದ್ರೆ ಗಣೇಶೋತ್ಸವ ಸಮಿತಿ ವರ್ಷವಿಡೀ ಸಮಾಜದ ಜಾಗೃತಿಗಾಗಿ, ಹಿಂದುತ್ವದ ಜಾಗೃತಿಗಾಗಿ ಕಟಿಬದ್ಧವಾಗಿ ನಿಂತ್ರೆ ಅದು ತಿಲಕರ ಕಲ್ಪನೆಯ ಗಣೇಶೋತ್ಸವ ಅಂತ ನಾನು ಭಾವಿಸ್ತೀನಿ. ಈ ಗಣೇಶೋತ್ಸವ ಸಮಿತಿ ಹಾಗೆ ಮಾಡ್ತಿದೆ ಅಂತ ನನ್ಗೆ ಗೊತ್ತಿರೋದ್ರಿಂದ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವಿಜಯ್ ಸಿಂಧೂರ್ ಹೋಗೋಕ್ಕಿಂತ ಮುಂಚೆ ನನಗೆ ಆಪರೇಷನ್ ವಿಜಯ್ ಬಗ್ಗೆ ಮಾತನಾಡುವಂತ, ಆಪರೇಷನ್ ವಿಜಯ್ ಸಿಂಧೂರ್ ಬಗ್ಗೆ ಮಾತನಾಡುವಂತ ಬಹಳ ಇದೇನು ಇಲ್ಲ. ಯಾಕೆ ಅಂತಂದ್ರೆ ನೀವೆಲ್ಲರೂ ಮಿನಿಟ್ ಟು ಮಿನಿಟ್ ಡೀಟೇಲ್ ನೋಡಿದೀರಾ, ಸರ್ ಹೇಳಿದಂತೆ ಫಿಲ್ಮ್ ನೋಡದಂತೆ ನೋಡಿದೀರಾ. ಹೇಗೆ ಅಂತಂದ್ರೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಯಾವ್ದಾದ್ರು ಬ್ರೇಕಿಂಗ್ ನ್ಯೂಸ್ ಕೊಟ್ಟಂತೆ ಈ ಯುದ್ಧದ ನ್ಯೂಸ್ ಗಳನ್ನ ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ರು. ಈಗ ಬಾಂಬ್ ಹೋಗ್ತಾ ಇದೆ, ಈಗ ಬಾಂಬ್ ಬಿತ್ತು, ಈಗ ಪಾಕಿಸ್ತಾನ, ಏನ್ ನಾವು ನೋಡಿರೋದು ನ್ಯೂಸ್. ಅದು ರಾತ್ರಿ 1:30 ಗಂಟೆಗೆ ಯಾವತ್ತು ಪಾಕಿಸ್ತಾನವನ್ನ ಧ್ವಸ್ತಗೊಳಿಸಿದ್ರು, ಅವರ ಏರ್ ಬೇಸ್ ಗಳನ್ನು ಧ್ವಸ್ತಗೊಳಿಸಿದ್ರು, ಅವತ್ತು ರಾತ್ರಿ 1:30 ಗಂಟೆಗೆ ಅರ್ಣಬ್ ಗೋಸ್ವಾಮಿ ನೋಡ್ತಾ ಕೂತಿದ್ದೆ ನಾನು. ನೀವು ನೋಡ್ಬೇಕು ಹೇಗಿತ್ತು ಅಂತಂದ್ರೆ 2020 ಕ್ರಿಕೆಟ್ ಮ್ಯಾಚ್ ನ ಕಾಮೆಂಟ್ರಿ ಹೇಗೆ ಕೊಡ್ತಾರೋ ಹಾಗೆ ಅರ್ಣಬ್ ಗೋಸ್ವಾಮಿ ಕಾಮೆಂಟ್ರಿ ಕೊಡ್ತಿದ್ದನ್ನ ನಾನು ನೋಡ್ತಿದ್ದೆ. ಜೀವನದಲ್ಲಿ ಮೊದಲನೇ ಬಾರಿಗೆ ರಾತ್ರಿ 1:30ಗೆ ಫೇಸ್ಬುಕ್ ಲೈವ್ ಹೋಗಿದ್ದೆ ನಾನು. ಅಷ್ಟು ಖುಷಿ ಆಗ್ತಿತ್ತು ನನಗೆ. ನನ್ನ ಜೀವಮಾನದಲ್ಲಿ ಇಂಥದ್ದೊಂದು ಅದ್ಭುತವಾದ ದಿನವನ್ನು ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ನರೇಂದ್ರ ಮೋದಿ ಅದನ್ನು
ತೋರಿಸಿಬಿಟ್ರು. ಹೀಗಾಗಿ ನೀವು ಅದನ್ನು ನೋಡಿರ್ತೀರಾ. ಆದ್ರೆ ನನಗೆ ಮುಖ್ಯವಾದ ಪ್ರಶ್ನೆ ಇರೋದು, ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಮಾತಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಹೋಗೋಕ್ಕಿಂತ ಮುಂಚೆ ಒಂದು ದೊಡ್ಡ ಪ್ರಶ್ನೆ ನನ್ಗೆ ಯಾವಾಗ್ಲೂ ಇದೆ. ತುಂಬಾ ಜನ ತಾಯಂದ್ರು ಸೇರಿರೋದ್ರಿಂದ, ಕೆಲವು ತರುಣರು ಇರೋದ್ರಿಂದ, ಒಂದಷ್ಟು ಮಕ್ಕಳು ಅಲ್ಲಿ ಕಾಣ್ತಿರೋದ್ರಿಂದ ಒಂದು 2-3 ಸಂಗತಿ ಚರ್ಚೆ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಆ ವಿಚಾರಕ್ಕೆ ಹೋಗೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುವರ್ಣ ಚಾನೆಲ್ ನ ಒಂದು ಡಿಬೇಟ್ ನಲ್ಲಿ ಕೂತಿದ್ದೆ ನಾನು. ಡಿಬೇಟ್ ನಲ್ಲಿ ಒಂದು ಪ್ರಶ್ನೆ ಒಬ್ಬ ಕೇಳಿದ ನನಗೆ. ಇವತ್ತಿನ ಪ್ರಚಲಿತ ಸಮಸ್ಯೆ, ಧರ್ಮಸ್ಥಳದಲ್ಲಿ ಶಿವನ ಜೊತೆ ನಾವು ಪಕ್ಕದ ಒಂದು ಬೆಟ್ಟದ ಮೇಲೆ ಬಾಹುಬಲಿ ಇರೋದನ್ನ ನನಗೆ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬಾಹುಬಲಿ ಜೈನರನ್ನ ನಾವು ಹೇಗೆ ಸಹಿಸಿಕೊಳ್ಳೋದು ಹಿಂದೂಗಳು ಅಂತ. ಪ್ರಶ್ನೆ ಪ್ರಾಮಾಣಿಕವಾಗಿತ್ತು ಅಪ್ರಾಮಾಣಿಕವಾಗಿತ್ತು ಗೊತ್ತಾಗಲಿಲ್ಲ. ಆದ್ರೆ ನ್ಯೂಟನ್, ಬಲ್ಬ್ ಕಂಡುಹಿಡಿದವರು ಯಾರು? ಫ್ಯಾರಡೆ. ಫೋನ್ ಕಂಡುಹಿಡಿದವರು ಯಾರು? ಗ್ರಹಾಂ ಬೆಲ್. ಫಿಸಿಕ್ಸ್ ಕಂಡುಹಿಡಿದವರು ಯಾರು? ಹುಡುಗರ ಹತ್ರ ಉತ್ತರ ಇರಲಿಲ್ಲ. ಫಿಸಿಕ್ಸ್ ಅನ್ನು ಯಾರು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಕೆಮಿಸ್ಟ್ರಿ ಕಂಡುಹಿಡಿದವರು ಯಾರು? ಉತ್ತರ ಇರಲಿಲ್ಲ. ಅದಕ್ಕೆ ಅವರಂದ್ರು, ಈ ಸೈನ್ಸ್ ಅಲ್ಲಿ ಬರುವಂತ ಸಣ್ಣ ಪುಟ್ಟ ವಸ್ತುಗಳನ್ನ ಕಂಡುಹಿಡಿಯಲಿಕ್ಕೆ ಒಬ್ಬ ಬೇಕು, ಅಪ್ಪ ಬೇಕು. ಸೈನ್ಸ್ಗೆ ಯಾರು ಬೇಕಾಗೋದಿಲ್ಲ. ಹಿಂದೂ ಧರ್ಮ ಸೈನ್ಸ್ ಕಣ, ನಿಂದೆಲ್ಲ ಸಣ್ಣ ಸಣ್ಣ ಮಧ್ಯದಲ್ಲಿ ಇನ್ವೆನ್ಷನ್ ಅಷ್ಟೇ ಅಂತ ಹೇಳಿದಿತ್ತಲ್ಲ, ಬಹಳ ಅದ್ಭುತವಾಗಿರುವಂತ ಮಾತು. ನಾವು ಧರ್ಮ, ಅವರೆಲ್ಲರೂ ರಿಲಿಜನ್ಗೂ ಧರ್ಮಕ್ಕೂ ಒಂದು ವ್ಯತ್ಯಾಸ ಇದೆ, ನೆನ್ಪಿಟ್ಕೊಳ್ಳಿ. ರಿಲಿಜನ್ ಅನ್ನೋ ಪದದ ಅನುವಾದ ಧರ್ಮ ಅಲ್ಲ. ರಿಲಿಜನ್ ಅನ್ನೋ ಪದದ ಅನುವಾದ ರಿಲಿಜನ್ನೇ. ಧರ್ಮ ಅನ್ನೋ ಪದವನ್ನ ಅನುವಾದಿಸ್ಲಿಕ್ಕೆ ಆಗೋದಿಲ್ಲ. ಒಂದೇ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಾನು. ರಾಜಕೀಯದಲ್ಲಿ ಧರ್ಮ ಬರಬಾರದು ಅಂತ ಎಲ್ಲರೂ ಮಾತನಾಡ್ತಾರೆ ತಾನೆ. ಅವ್ರನ್ನ ಸುಮ್ಮನೆ ಕೇಳಿ, ರಾಜಕೀಯದಲ್ಲಿ ಅಧರ್ಮ ಬರಬಹುದಾ ಅಂತ ಕೇಳಿದ್ರು, ಅಯ್ಯೋ ಅಧರ್ಮ ಬರಬಾರದು ಅಂತಾರೆ. ಅಂದ್ರೆ ಏನಾಗಿದ್ರೆ, ರಾಜಕೀಯದಲ್ಲಿ ಧರ್ಮ ಬೇಡ ಅಂತಂದ್ರೆ ರಾಜಕೀಯದಲ್ಲಿ ಅಧರ್ಮ ಬೇಕು ಅಂತ ಅರ್ಥ. ಹಾಗಿದ್ಮೇಲೆ ಇದು ಅನರ್ಥಕಾರಿ ಸಂಗತಿ ಅಂತ ಆಯ್ತು. ಯಾಕೆ ಅಂತಂದ್ರೆ ಧರ್ಮ ಈಸ್ ನಾಟ್ ಈಕ್ವಲ್ ಟು ರಿಲಿಜನ್. ನಾವು ಮೊದಲು ಅರ್ಥೈಸಬೇಕಾಗಿರುವ ಸಂಗತಿಯೇ ಇದು. ರಿಲಿಜನ್ಗೆ ರೂಲ್ ಇದೆ, ಒಂದು ಪುಸ್ತಕ ಇರಬೇಕು, ಒಬ್ಬ ವ್ಯಕ್ತಿ ಇರಬೇಕು, ಒಂದೇ ದೇವರು ಇರಬೇಕು ಅಂತ. ಧರ್ಮಕ್ಕೆ ಹಂಗಿಲ್ಲ. ಧರ್ಮ ಯೂನಿವರ್ಸಲ್ ಆಗಿರುವಂತದ್ದು. ಮತ್ತು ಹೆಮ್ಮೆ ಪಡಿ, ಅಂತ ಯೂನಿವರ್ಸಲ್ ಆಗಿರುವಂತ ಹಿಂದೂ ಧರ್ಮಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಎನ್ನುವಂತ ಹೆಮ್ಮೆ ಪಡಬೇಕಾಗಿದೆ. ಮತ್ತು ಎಲ್ಲರನ್ನು ಅಪ್ಪಿಕೊಳ್ಳಿಕ್ಕೆ ನಮ್ಮ ಬಾಹುಗಳನ್ನ ತೆರೆದಿಡಬೇಕಾಗುತ್ತೆ. ದೇಶದಲ್ಲಿ ನಿಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮಕ್ಕಳನ್ನ ಮೊಸಳೆಗೆ ಎಸಿತಾರಂತೆ. ಹೌದಾ? ಹಿಂಗೆ ನಂಬಿದ್ರವ್ರು. ಸ್ವಾಮಿ ವಿವೇಕಾನಂದರು ಇಲ್ಲ ಅಂತ ಹೇಳುವಂತ ತುಂಬಾ ಪ್ರಯತ್ನ ಮಾಡಿದ್ರು. ಬಟ್ ಈ ಮನುಷ್ಯ ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ದೀರಾ? ವಿವೇಕಾನಂದರು ಒಂದ್ಸಲ ಹೇಳಿದ್ರು, ಹೌದು ನಮ್ಮ ದೇಶದಲ್ಲಿ ಹುಟ್ಟಿದ ತಕ್ಷಣ ಮಕ್ಕಳನ್ನ ಮೊಸಳೆಗೆ ಹಾಕ್ತಾರೆ. ಯಾಕೆಂದ್ರೆ ನನ್ನ ದೇಶದಲ್ಲಿ ಮೊಸಳೆ ಹುಟ್ಟಲಿಕ್ಕೂ ಪುಣ್ಯ ಮಾಡಿರ್ಬೇಕು. ಕೆಲವರು ಗಾಬರಿ ಕೆಲವರು ಹೌದಾ ಅಂದ್ರೆ ವಿವೇಕಾನಂದ ಹೇಳೋರು ಹೌದೌದು. ಆದ್ರೆ ನಮ್ಮ ಹುಡುಗರು ಹೆಂಗೆ ಗೊತ್ತಾ, ಹುಟ್ಟಿದ ಮಕ್ಕಳು ಕೂಡ ಮೊಸಳೆಯೊಂದಿಗೆ ಫೈಟ್ ಮಾಡಿ ಗೆದ್ದು ಬರ್ತಾರೆ. ನೋಡಿ ನಾನು ಹೆಂಗ್ ಬಂದಿದ್ದೀನಿ ಅಂತ ವಿವೇಕಾನಂದರು ಹೇಳಿದಾಗ ಗೊತ್ತಾಗ ನಮ್ ಕಾಲಿಳಿದಿದ್ದಾನೆ ಈ ಮನುಷ್ಯ. ವಿವೇಕಾನಂದರನ್ನ ಅಲ್ಲೊಬ್ಬ ಪ್ರಶ್ನೆ ಕೇಳ್ತಾನೆ, ಒಬ್ಬ ಪಾದ್ರಿ ಎದ್ದು ನಿಂತುಕೊಂಡು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಮಾಂಕ್ ಅಂಡ್ ಮಂಕಿ? ಮಾಂಕ್ ಅಂದ್ರೆ ಸನ್ಯಾಸಿ, MONK. ಅದಕ್ಕೆ EY ಸೇರಿಸಿದ್ರೆ ಮಂಕಿ, ಕೋತಿ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬ ಸನ್ಯಾಸಿಯು ಕೋತಿ ಅಂತ ಹೇಳಬೇಕು ಅವನಿಗೆ. ಅವನು ಎದುರಿಗೆ ನಿಂತ್ಕೊಂಡು ಕೇಳ್ತಾನೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾಂಕ್ ಅಂಡ್ ಮಂಕಿ? ವಿವೇಕಾನಂದ ಉತ್ತರ ಏನಿತ್ತು ಗೊತ್ತಾ? ಅ ವೆರಿ ಲಿಟಲ್ ಡಿಫರೆನ್ಸ್. ಮಾಂಕ್ ಕೂತ್ ಮಾತನಾಡ್ತಿದ್ದೀನಿ, ಮಂಕಿ ಪ್ರಶ್ನೆ ಕೇಳ್ತಾ ಇದೆ, ಇಷ್ಟೇ ಡಿಫರೆನ್ಸ್. ಅಂದ್ರೆ ಈ ಉತ್ತರ ಕೊಡುವ ಚಾಕಚಕ್ಯತೆ ಇದ್ರೆ ಓಕೆ. ಆ ಚಾಕಚಕ್ಯತೆ ಇಲ್ಲ ಅಂತಂದ್ರೆ ಇಳಿದು ಓಡಬೇಕಂತೆ. ಈಗಲೂ ಹಿಂದೂ ವಿಚಾರಧಾರೆಯ ಹಿಂದೂ ತರುಣರನ್ನ ನೀವು ಪ್ರಶ್ನೆ ಮಾಡಿ ನೋಡಿ, ಹಿಂದುತ್ವದ ಕುರಿತಂತೆ ಅಭಿಮಾನ ಇದೆಯಾ ಅಂತಂದ್ರೆ ಅಭಿಮಾನ ಇದೆ. ಆದ್ರೆ ಯಾತಕ್ಕೋಸ್ಕರ ಅಭಿಮಾನ ಅಂತ ಕೇಳಿದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮನಸ್ಸು ಹೇಳಲಿಕ್ಕೆ ಹಿಂಜರಿಯುತ್ತೆ, ಕುಸಿಯುತ್ತೆ. ಅವ್ರೇನಾದ್ರೂ ಆಕ್ರಮಣಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಆಕ್ರಮಣಕ್ಕೆ, ವರ್ಬಲ್ ಆಕ್ರಮಣಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪ್ರಸಾದ ಹಂಚಲಿಕ್ಕೆ ನಮ್ಮ ಸಮಿತಿ ಇದೆ, ವಿಚಾರ ಹಂಚಲಿಕ್ಕೆ ಅಣ್ಣ ಬರಲೇಬೇಕು. ಹಾಗಾಗಿ ಎಲ್ಲರ ಧ್ವನಿಯನ್ನು ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ಮುಖ್ಯ ಮಾಹಿತಿ, ಹೊರಗಡೆ ಪುಸ್ತಕದ ಸ್ಟಾಲ್ ಇದೆ. ಪುಸ್ತಕವನ್ನು ಕೊಳ್ಳುವಂತವರು ಪುಸ್ತಕವನ್ನು ಕೊಳ್ಳಬಹುದು. ಹಾಗೆ ಮತ್ತೆ ಸೋಮವಾರ ಸೆಪ್ಟೆಂಬರ್ 1ನೇ ತಾರೀಕು RSS 100 पूर्वी प्रेम कृपा जयाची सर्व जय जय जय
ಗುರು ಫೈನಲಿ ಪ್ರೋಗ್ರಾಮ್ ಎಲ್ಲ ಮುಗಿದಿದೆ, ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಶ್ರೀ ವಿಘ್ನೇಶ್ವರನಿಗೆ ಮನೆ ಮನೆಯಲ್ಲಿ ಪ್ರಸಾದ ಕೊಡ್ತಾವ್ರೆ, ಇಸ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. ತಾವು ತಮ್ಮ ಕೈಲಾದ ಪ್ರಸಾದ ಮಾಡಿ ಗಣೇಶನಿಗೆ ಸಮರ್ಪಿಸಿ ಆಶೀರ್ವಾದವನ್ನು ಪಡೆಯಬೇಕೆಂದು ತಮ್ಮೆಲ್ಲರಲ್ಲೂ ವಿನಂತಿ. ಹಾಗೆ 3/9/2025 ಬುಧವಾರ ಬೆಳಿಗ್ಗೆ 10:30ರಿಂದ ಗಣಹೋಮ, ಶ್ರೀಯವರಿಗೆ ವಿಶೇಷ ಗಣಹೋಮ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಮತ್ತು ಅದೇ ದಿವಸ ಅನ್ನಸಂತರ್ಪಣೆ ಕಾರ್ಯಕ್ರಮವೂ ಸಹ ಇರುತ್ತದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ. 5/9/2025 ಶುಕ್ರವಾರ ರಾತ್ರಿ 8 ಗಂಟೆಗೆ ಗಣೇಶನಿಗೆ ವಿಶೇಷ ಪೂಜೆ, ಬುಕ್ ಕೂಡ ಮಾರ್ತಿದ್ದಾರೆ ಗಾಯ್ಸ್. ನೀವು ಯಾರಾದರೂ ಬಂದರೆ ಬುಕ್ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು ನೀವು. ವಿಶೇಷ ಪೂಜೆ ಇರುತ್ತದೆ. ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋಣ ಬನ್ನಿ ಈಗ. ಪಾತ್ರರಾಗಬೇಕೆಂದು ವಿನಂತಿ. ದಿನಾಂಕ 31/8/2025 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಮಾತೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಮಿತಿಯ ವತಿಯಿಂದ ವಿನಂತಿ. ಗುರು ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ವೀಕೆಂಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.